ಹಾಯ್ ಎವ್ರಿವನ್, ನಾನು ನಿಮ್ಮ ವರ್ಷ ತುರುವೇಕೆರೆಯಿಂದ ಮೆಹಂದಿ ಆರ್ಟಿಸ್ಟು. ಇವತ್ತು ಮೆಹಂದಿ ಇದು ತುರುವೇಕೆರೆಯಲ್ಲ, ಹಾಗಾಗಿ ನನ್ನ ತಮ್ಮನೇ ಬಿಟ್ಕೊಟ್ಟ. ಅವ್ರ ಮನೆ ಕೂಡ ಬೇಗನೆ ರೀಚ್ ಆದ್ವಿ. ಅಲ್ಲಿ ಆಗ್ತಾನೆ ಜಸ್ಟ್ ಎಲ್ಲ ಶಾಸ್ತ್ರ ಮುಗ್ದಿತ್ತು. ಹುಡುಗಿ ಸ್ನಾನಕ್ಕೆ ಅವಾಗ ಹೋಗಿದ್ರು, ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಇವರು ಫೋಟೋಸ್ ಅದು ಇದು ಅಂತ ತಗೋತಾ ಇದ್ರು. ನಾನು ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಆಮೇಲೆ ಹುಡುಗಿ ಕೂಡ ಬಂದರು. ಹುಡುಗಿ ಬಂದಿದ್ದ ತಕ್ಷಣ ನಾನು ಕೂಡ ಟೈಮ್ ವೇಸ್ಟ್ ಮಾಡಲಿಲ್ಲ, ಯಾಕಂದರೆ ಆಲ್ರೆಡಿ ಟೈಮ್ ಆಗಿತ್ತು. ಆ ಮೆಹಂದಿ ಕೂಡ ಸ್ಟಾರ್ಟ್ ಮಾಡಿಕೊಟ್ಟೆ. ಇವ್ರು ಮೆಹಂದಿ ಸೆಲೆಕ್ಷನ್ ನನಗೆ ಬಿಟ್ಟಿದ್ದು, ಹಾಗಾಗಿ ನಾನು ಓನ್ ಡಿಸೈನಲ್ಲೇ ಹಾಕ್ಕೊಟ್ಟೆ. ಇವ್ರು ಮೆಹಂದಿ ಹಾಕ್ಬೇಕಾದ್ರೆ ಎಲ್ಲ ಸುತ್ತ ಹಿಂಗೆ ಕೂತಿದ್ರು, ಎಲ್ಲ ನೆಂಟರು ತುಂಬ ಜಾಸ್ತಿ ಇದ್ರು, ಮನೆ ಜಿಗಿ ಜಿಗಿ ಅಂತ ಇತ್ತು. ನಾನು ಕೂಡ ಮೆಹಂದಿ ಕಂಟಿನ್ಯೂ ಮಾಡಿಕೊಟ್ಟೆ. ಇವ್ರಿಗೆ ಮೆಹಂದಿ ಹಾಕ್ತಾ ಇವರು ನನಗೆ ನೈಲಾಟ್ ಬೇಕು ಅಂತ ನೈಲಾಟ್ ಕಿಟ್ ತಂದಿರಲಿಲ್ಲ, ಹಾಗಾಗಿ ಅವ್ರ ಅಪ್ಪರ ಜೊತೆ ಹೋಗಿ ನಾನು ನೈಲಾಟ್ ಕಿಟ್ ತೊಗೊಬಂದೆ. ಅವರು ಕೂಡ ಬ್ರೈಟ್ ಟು ಬಿ ಮಾಡ್ಕೊಳ್ಳೋ ಗ್ಯಾಪಲ್ಲಿ ನಾನು ಹೋಗಿ ಕಿಟ್ ತೊಗೊಬಂದೆ. ಕಿಟ್ ತೊಗೊಬಂದು ಮೆಹಂದಿ ಕೂಡ ಕಂಪ್ಲೀಟ್ ಮಾಡಿಕೊಟ್ಟೆ. ಇವ್ರಿಗೆ ಈಗ ಪಿಕಾಕ್ ಡಿಸೈನಲ್ಲಿ ಹಾಕ್ಕೊಟ್ಟಿದ್ದೀನಿ. ಆಮೇಲೆ ಪಾಂಡ ಬೇಕು ಅಂತ ಕೇಳಿದ್ರು, ಪಾಂಡ ಕೂಡ ಹಾಕ್ಕೊಟ್ಟಿದ್ದೀನಿ. ಇವ್ರಿಗೆ ಲೋಟಸ್ ವಿತ್ ಜುಮ್ಕಾ ಡಿಸೈನ್ ಕೂಡ ಬಂದಿದೆ, ನೋಡ್ತಿರ್ಬೋದು ನೀವು. ವರ್ಕ್ ಹೇಗೆ ಬಂದಿದೆ ಅಂತ ನನಗೆ ಒಂದ್ಸಲ ತಿಳಿಸ್ಕೊಡಿ. ನೀವು ಕೂಡ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಮುಂಚಿತವಾಗಿ. ಹುಡುಗಿ ನನಗೆ ಮುಂಚೆಯಿಂದನೇ ಪರಿಚಯ ಇದ್ರು, ಹಾಗಾಗಿ ನನಗೂ ಕೂಡ ಬೇಜಾರೇನಾಗಲಿಲ್ಲ. ಹಾಗಾಗಿ ಮಾತಾಡಿಕೊಂಡೆ, ನಾವು ಮೆಹಂದಿ ಕಂಪ್ಲೀಟ್ ಮಾಡಿಕೊಟ್ಟೆ. ಫ್ರೆಂಡ್ ಮುಗಿತಿದ್ದಂಗೆ ನೈಲ್ ಆರ್ಟ್ ಕೂಡ ಸ್ಟಾರ್ಟ್ ಮಾಡಿಕೊಟ್ಟೆ. ನೈಲ್ ಆರ್ಟ್ ಇವರು ಸಿಂಪಲ್ಲಾಗೇ ಇರಲಿ ಅಂತ ಅಂದರು, ಹಾಗಾಗಿ ಓನ್ ನೈಲ್ಸ್ಗೆ ಮಾಡಿಸ್ಕೊಂಡ್ರು. ಸಿಂಪಲ್ಲಾಗಿ ಇವ್ರಿಗೆ ನೈಲ್ ಆರ್ಟ್ ಮಾಡಿಕೊಟ್ಟು ಮೆಹಂದಿ ಕಂಪ್ಲೀಟ್ ಮಾಡಿಕೊಟ್ಟೆ. ಫ್ರಂಟ್ ಆ್ಯಂಡ್ ಮೆಹಂದಿ ಮುಗಿಸಿ ನೈಲ್ ಆರ್ಟ್ ಮಾಡಿ ಆಮೇಲೆ ಬ್ಯಾಕ್ ಆ್ಯಂಡ್ ಕಂಪ್ಲೀಟ್ ಮಾಡಿಕೊಟ್ಟೆ. ನೈಲ್ ಆರ್ಟ್ ಅಷ್ಟೊತ್ತಿಗೆ ಇವರೆಲ್ಲ ಮನೇಲಿ ಮಲಿಕೊಂಡಿದ್ರು, ಹಾಗಾಗಿ ನಾವು ಈಚೆನೇ ಕೂತ್ಕೊಂಡು ಮೆಹಂದಿ ಹಾಕ್ತಾಯಿದ್ದೆ. ಬ್ಯಾಕ್ ಆ್ಯಂಡ್ ಕೂಡ ಕಂಪ್ಲೀಟ್ ಮಾಡಿಕೊಟ್ಟೆ. ಬ್ಯಾಕ್ ಆ್ಯಂಡು ಲೆಗ್ ಸಿಂಪಲ್ಲೇ ಇರಲಿ ಅಂತ ಹೇಳಿದ್ರು, ಲೆಗ್ ಕೂಡ ಸಿಂಪಲ್ ಆಗಿರಲಿ ಅಂತ ಅಂದರು. ಹಾಗಾಗಿ ನಾನು ಈ ಥರ ಲೋಟಸ್ ಡಿಸೈನಲ್ಲಿ ಇವರಿಗೆ ಕಂಪ್ಲೀಟ್ ಮಾಡಿಕೊಟ್ಟೆ. ಇವ್ರದ್ದು ಮುಗಿಸ್ಕೊಟ್ಟೆ. ಇನ್ನೊಬ್ಬರು ಇದ್ದರು, ಅವ್ರಿಗೆ ಮೆಹಂದಿ ಕೂಡ ಹಾಕ್ಕೊಟ್ಟೆ. ಅವರಿಗೆ ಸೆಮಿ ಬ್ರೈಡ್ ವರ್ಕಲ್ಲಿ ಹಾಕ್ಕೊಟ್ಟಿದ್ದೀನಿ. ಇವ್ರಿಗೂ ಮೆಹಂದಿ ಮುಗಿಸಿ ನಾವು ಅಷ್ಟೊತ್ತಿಗೆ 1 ಕಾಲ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.